ಕುಟುಂಬ ರಜಾದಿನಗಳ ಪ್ರವಾಸಗಳ ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ. ಅದೇ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ಗೆ ಸೇರುವ ಸಮಯ. ಜೀವಿಸಿ ಬದುಕನ್ನು ಹಸನಾಗಿಸಿಕೊಳ್ಳಿ. ಮುಕ್ತಾಯವನ್ನು ಕಾಣಬೇಕಾಗಿದೆ. ಅಭಿ ಮತ್ತು ಪ್ರದೀಪ್ ಆರಂಭಿಕ ಹಂತದ ಆಟಗಾರರು. ಮೊದಲ ಚೆಂಡು ಪುರುಷಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರಕೃತಿ ನ್ಯಾಶ್ ಪರವಾಗಿ ಆಡ್ತಾ ಇರ್ತಕ್ಕಂಥ ಓರ್ವ ಹಿರಿಯ ಅನುಭವಿ ಆಟಗಾರ. ಬಹಳ ಶೂತಮರಿತ ಹೊಡೆತ, ಡಿಪೆಕ್ಷ ಕವರ್ಸಿ ಭಾಗದಲ್ಲಿ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಬಹಳ ಶೂತಮರಿತ ಒಂದು ಕ್ಷೇತ್ರಕ್ಷಣ ಅಕ್ಷರ ಸಿಕೆ ದಾಖಲಿಸ್ತಾ ಇದ್ದಾರೆ. ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಖಾತೆ ಕೂಡ ಒಂಟಿ ಓಟದ ಮುಖಾಂತರವಾಗಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ನಡುವೆ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೊದರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹೊದರಿಯ ಪತನವನ್ನು ಕಾಣ್ತಾ ಇರತಕ್ಕಂತ ಪ್ರಭು 11 ಬೆಂಗಳೂರಿನ ತಂಡ 1-1 ಮೊದಲ ಹೊದರಿ ಆಘಾತವನ್ನು ಕಾಣ್ತಾ ಇದೆ. ಪಂದ್ಯಾಟಕ್ಕೆ ಆಗಮಿಸ್ತಾ ಇರತಕ್ಕಂತ ಅವಿಘ್ನ ಸೃಷ್ಟಿಯ ಮೆಂಟರ್ ರವೀಂದ್ರ ತೋಳಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರು ನಮ್ಮ ಪ್ರಮುಖ ವೇದಿಕೆ ಕಡೆಗೆ ಸಾಗಬೇಕೆನ್ನುವಂತ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ. ಹೊಸ ಆಟಗಾರ ಕಿರಣ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ, ಲೆಫ್ಟಿ ಆಟಗಾರ, ಎಡಗೆ ಆಟಗಾರ. ಪ್ರಸ್ತುತ ಸದ್ಯದ ಪರಿಸ್ಥಿತಿ 1-1 ಪ್ರಭು 11 ಪ್ರಕೃತಿ ನ್ಯಾಷನಲ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಪಂದ್ಯ ಅಧಿಕಾರಯುತ ಜಯವನ್ನು ದಾಖಲಿಸಿರ್ತಕ್ಕಂಥ ಪ್ರಕೃತಿ ನ್ಯಾಶ್ ಬೆಂಗಳೂರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ನ 5 ಚೆಂಡುಗಳ ಮುಕ್ತಾಯದ ಬಳಿಕ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪುರುಷೋತ್ತಮ ಅಂತಿಮ ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳ ಶುದ್ಧವರ್ತೆ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಪ್ರಾಮುಖ್ಯ ಹೊದ್ದರಿ ಯಶಸ್ಸನ್ನು ಪಡ್ಕೊಂಡ್ರು. ಮೊದಲ ಓವರ್ನ ಮುಕ್ತಾಯಕ್ಕೆ, ಮೊದಲ 6 ಚೆಂಡುಗಳ ಮುಕ್ತಾಯಕ್ಕೆ 1-1. ಎರಡನೇ ಓವರ್ಗಾಗಿ ಮತ್ತೆ ಹೊಸ ಬೌಲರ್ ರೂಪದಲ್ಲೇ ಪ್ರಕೃತಿ ನ್ಯಾಶ್ ಮತ್ತೋರ್ವ ಅನುಭವಿ ಬೌಲರ್ ಅಪೆಕ್ಸ್ ಅನ್ನು ಕಣಕ್ಕಿಳಿಸ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಸಾಮರ್ಥ್ಯದ ಆಟಗಾರರು ಹೊಂದಿರತಕ್ಕಂತ ಪ್ರಕೃತಿ ನ್ಯಾಶ್ ಮೊದಲ ಓವರ್ನಲ್ಲಿ ಪುರುಷೋತ್ತಮ ಬಹಳ ಉತ್ತಮ ರೀತಿಯ ಆರಂಭವನ್ನು ತಂದುಕೊಂಡಿದ್ದಾರೆ. ಇವಾಗ ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಅಪೆಕ್ಸ್ ಅನ್ನು ಪರಿಚಯಿಸುವಂತಹ ಲೆಕ್ಕಾಚಾರ. ದಿನದ ಮುಂದಿನ ಪಂದ್ಯ ಕುಂದಾಪುರ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶ್ರೀ ಲೋಲಾ. ನಿನ್ನೆ ಅಂತಿಮ ಹಂತದಲ್ಲಿ ಬಾಕಿ ಉಳಿದಿರತಕ್ಕಂತ ಪಂದ್ಯ ಇವತ್ತು ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಆ ಬಳಿಕ ಜೈ ಕರ್ನಾಟಕ ಲೋಕಲ್ ಕುಂದಾಪುರವನ್ನೆದುರಿಸ್ತಾರೆ. ಆ ಬಳಿಕ ಪ್ರೇಕ್ಷಕರ ಒಂದು ನಿರೀಕ್ಷೆಯ ಪಂದ್ಯ ಜಾನ್ಸನ್ ಕುಂದಾಪುರದ ತಂಡ ಫ್ರೆಂಡ್ಸ್ ಬೆಂಗಳೂರನ್ನು ಎದುರಿಸ್ತಾರೆ. ಬಹಳಷ್ಟು ತಮರತೆ ಹೊಡೆತ ಸ್ವಲ್ಪ ಒಳಗೆ ನೆಗೆತವನ್ನು ಕಾಣ್ತಾ ಇತ್ತು. ಡಿಪೆಕ್ಷ ಕವರ್ಸಿ ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ. ಗುಡದ ಹಿಂಭಾಗದಲ್ಲಿ ಮಹೇಶ ಬಹಳಷ್ಟೊಂದು ಲೆಕ್ಕಾಚಾರದ ಗುಟ್ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೂ ಕೂಡ ಸ್ವಸ್ಥಾನ ತಲುಪಲು ಯಶಸ್ಸನ್ನು ಕಾಣ್ತಾ ಇದ್ದಾರೆ ಪ್ರಭು 11 ಆಟಗಾರರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ತಮರತೆ ಸತ ಕ್ಲೀನ್ ಬಾಲ್ ರೂಪದಲ್ಲಿ ಮಾತ್ರ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 3ಕ್ಕೆ 2 ಆರಂಭಿಕ ಹಂತದ ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಪ್ರಭು 11 ಬೆಂಗಳೂರಿನ ತಂಡ. ನಿರೀಕ್ಷಿತ ಓಟಗಳು ಪವರ್ ಪ್ಲೇ ಹಂತದಲ್ಲಿ ಬರ್ತಾ ಇಲ್ಲ. ವಿಕೆಟ್ಸ್ ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಪ್ರಭು 11 ಬೆಂಗಳೂರಿನ ತಂಡ ಪ್ರಕೃತಿ ನ್ಯಾಷನಲ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಆಟಗಾರ ಸತೀಶ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಹೋದರಿಗಳ ನಡುವೆ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಲೇಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಲೆಕ್ಕಾಚಾರ ತಪ್ಪಿದ್ರೆ ಮತ್ತೊಂದು ಕನಿಷ್ಠ ಚೇಸಿಂಗ್ ಪ್ರಕ್ರಿಯೆ ಆರಂಭವನ್ನು ಕಾಣಬೇಕಾಗುತ್ತೆ. ಸತೀಶ ಹೊಸ ಆಟಗಾರ. ಕಳೆದ ಒಂದು 13-14 ವರ್ಷಗಳಲ್ಲಿ ಒಂದು ಪರಿಸರದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಯಶಸ್ವಿಯಾಗಿ ತೊಡಗಿಸ್ಕೊಳ್ತಾ ಇರ್ತಕ್ಕಂಥ ಚಾಲೆಂಜ್ ಕ್ರಿಕೆಟ್ ಕ್ಲಬ್ ಇವಾಗ ಈ ವ್ಯವಸ್ಥಿತವಾಗಿರ್ತಕ್ಕಂಥ ದಂಡು ಚೆಂಡಿನ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ನಮಗೆ ಈ ಪರಿಸರದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು 30 ಗಜಗಳ 40 ಗಜಗಳ ಪಂದ್ಯಾಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಚಾಲೆಂಜ್ ಸಡನ್ಲಿ ಪಡುಬಿದ್ರೆ ಫ್ರೆಂಡ್ಸ್ ಇವರ ಆಶ್ರಯದ ವೆಂಕಟೇಶ ಮೆಮೋರಿಯಲ್ ಟ್ರೋಫಿ ಪಂದ್ಯಾಕೂಟ ಫಿನಿಕ್ಸ್ ಹಾಕಿ ಅಂತ ಒಮ್ಮೆಂದ ಮೇಲೆ ಪ್ರಶಸ್ತಿಯನ್ನು ಪಂದ್ಯಾಕೂಟದ ಪ್ರಶಸ್ತಿಯನ್ನು ಜಯಿಸಿದ್ರು. ಆ ಬಳಿಕ ಕರ್ನಾಟಕ ಟೆನ್ನಿಸ್ ಬಾಲ್ ವಿದ್ಯಾಮರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತಾ ಇರ್ತಕ್ಕಂಥ ಈ ಪರಿಸರದ ತಂಡ ಚಾಲೆಂಜ್ ಕ್ರಿಕೆಟ್ ಕ್ಲಬ್ ಕುಂದಾಪುರ. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ನೀತು ಕ್ಯಾಚ್ ಕೈ ಸೇರುವಂತಹ ಪ್ರಯತ್ನ. ನಿರೀಕ್ಷಿತ ಹಂತದಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಸಿಕ್ಸರ್ ಅನ್ನುವಂತ ಸೂಚನೆಗಳು ರವಾನೆ ಆಗ್ತಾ ಇದೆ. ಆ ರೋಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬ್ಲಾಕ್ ಆಲ್ ಚೆಂಡು ಯಾರ್ಕರ್ ಅಂತನೇ ಎಸೆತ. ಆಟಗಾರರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತಹ ಕ್ವಿಕರ್ ಡೆಲಿವರಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಪಂದ್ಯಾಟಗಳು ಋತುವಿನಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇರ್ತಕ್ಕಂಥ ನೆಲೆಯಲ್ಲಿ ಮತ್ತೊಂದು ಅಂತಾರಾಜ್ಯ ಮಟ್ಟದ ಹಗಲು ರಾತ್ರಿಯ ದಾಂಡು ಚೆಂಡಿನ ಪ್ರತಿಷ್ಠಿತ ಪಂದ್ಯಾಕೂಟ ಲೀಗ್ ಕಮ್ ನಾಕೌಟ್ ರೂಪದಲ್ಲಿ ಮಹಾನಾಯಕ
ವಿನಾಯಕ ಜೈ ಭೀಮ್ ಟ್ರೋಫಿ 2022 ಪಂದ್ಯಾಕೂಟ ಏಪ್ರಿಲ್ 6, 7, 8, 9 4 ದಿನಗಳ ಕಾಲ ಗಂಗೊಳ್ಳಿಯ ಸರಸ್ವತಿ ಶಾಲಾ ಮೈದಾನದ ಒಳಭಾಗದಲ್ಲಿ ಜರುಗಲಿಕ್ಕಿದೆ. ಈ ಪಂದ್ಯಾಕೂಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಪಂದ್ಯಾಕೂಟ. ಜಗದೀಶ್ ಗಂಗೊಳ್ಳಿ ಅವರ ಸಾರಥ್ಯದಲ್ಲಿ ಈ ಪಂದ್ಯಾಕೂಟ 4ನೇ ಬಾರಿಗೆ ನಡೀತಾ ಇರ್ತಕ್ಕಂಥ ಪಂದ್ಯಾಕೂಟ. ಬಹಳ ಉತ್ತಮ ಒಂದು ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಪುರುಷೋತ್ತಮ ಲಕ್ಷ್ಮೀಕಾಂತ್ ನಿರೀಕ್ಷಿತ ಯಶಸ್ಸನ್ನು ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇಲ್ಲ. ಧಾರಾಳ ಅನುಭವಿ ಆದ್ರೂ ಕೂಡ ಬಹಳ ಉತ್ತಮ ಪ್ರಯತ್ನ ದಾಖಲಿಸಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತಹ ಮನವಿಗೆ ಪುರಸ್ಕಾರ. ಮತ್ತೆ ಹೊದ್ದರಿ ಆಘಾತ. ಸತೀಶ್ ಉದ್ದರಿ ಆಘಾತವನ್ನು ಕಾಣ್ತಾ ಇದೆ ಪ್ರಭು 11 ಬೆಂಗಳೂರಿನ ತಂಡ. ಬೆಂಗಳೂರಿನ 4 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇದೆ. ಜೈ ಕರ್ನಾಟಕ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಅದೇ ರೀತಿ ಪ್ರಕೃತಿ ನ್ಯಾಶ್ ಜೊತೆಗೆ ಪ್ರಭು 11 ಈ ರೀತಿಯ 4 ತಂಡಗಳು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಹೊರ ರಾಜ್ಯದ ಗೋವಾದ 1 ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಆಟಗಾರ ಪ್ರತಾಪ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 3 ಚೆಂಡುಗಳು ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು. ಪ್ರಶಾಂತ ಕುಟ್ಟಿ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ಅಂತಿಮ ಹಂತದ 2 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಲೈಂಡ್ ಶಾಟ್ಗಳ ದಾಖಲಾತಿಯನ್ನು ಕಾಡ್ತಾ ಇದೆ. ಅಂತಿಮ 1 ಎಸೆತ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಔಟ್ಸೈಡ್ ದ ಲೆಗ್ ಸ್ಟಂಪ್ ಮುಖಾಂತರವಾಗಿ ಚೆಂಡು ಕೂಡ ಸಾಗಿ ಹೋಗ್ತಾ ಇದೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ತಂಡ ಮೊತ್ತ 12 ಓಟಗಳು 3ನೇ ಓವರ್ನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಬಹಳ ಶುದ್ಧಮನೆತ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. ಹಿಂದೆ ಸೀಮಾರೇಖೆ ಅಂಚಿನಲ್ಲಿ ಒಂದು ಲೆಕ್ಕಾಚಾರದ ಕ್ಯಾಚ್ ಅನ್ನು ಕೈ ಚೆಲ್ಲಿರ್ತಕ್ಕಂಥ ನೀತು ಇವಾಗ ಬಹಳ ಉತ್ತಮರಿತ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. 4ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಪ್ರಭು 11 12ಕ್ಕೆ 4 ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಪಂದ್ಯಾಟದ ನೇರ ಪ್ರಸಾರ ಸಚಿನ್ ಮಹಾದೇವ್ ಅವರ ನೇತೃತ್ವದ ಎಂ ಸ್ಪೋರ್ಟ್ಸ್ ಬಿತ್ತರಿಸ್ತಾ ಇದೆ. ಅತಿ ಶಿವಪ್ರಗತಿಯಲ್ಲಿ 1 ಲಕ್ಷ ಚಂದಾದಾರರನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥ ಇವತ್ತಿನ ದಿನಗಳ ಮುಂಚೂಣಿಯ ನೇರ ಪ್ರಸಾರದ ಸಾಮಾಜಿಕ ಜಾಲತಾಣದ ವೈಖರಿ ಕೂಡ. ಮೊದಲ 3 ಓವರ್ಗಳಿಗೆ 12 ನಿಮಿಷ ಮುಕ್ತಾಯ ಆಗಿದೆ.
ಇನ್ನುಳಿದಂತ 3 ಓವರ್ 13 ನಿಮಿಷ ಬಾಕಿ ಉಳಿತಾ ಇದೆ, ಗಮನದಲ್ಲಿಟ್ಕೊಳ್ಳಿ. ಪ್ರಕೃತಿ ನ್ಯಾಚ್ ಆಟಗಾರರು ಜಾನ್ ಅವರೇ, ನಗುಮುಖದ ಸರದಾರ ಸಂದೀಪ ಕಿನ್ಯಾ, ಹೊಸ ಬೌಲರ್ ಸ್ವಸ್ತಿಕ್ ನಾಗರಾಜ್. ಅತಿ ಹೆಚ್ಚು ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ದ್ವಿಚಕ್ರ ವಾಹನದ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂಥ ಆಟಗಾರ. ಎರಡು 2017 ಚಕ್ರವರ್ತಿಯ ಒಂದು ಅವಿಸ್ಮರಣೀಯ ಪಂದ್ಯಾಕೂಟದಲ್ಲೂ ಕೂಡ ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ದ್ವಿಚಕ್ರ ವಾಹನವನ್ನು ಸ್ವಸ್ತಿಕ್ ಪಡ್ಕೊಂಡಿದ್ರು. ಆ ಪಂದ್ಯಾಟದಲ್ಲಿ ಸ್ವಸ್ತಿಕ್ ಬಿಬಿಸಿ ಅಗ್ರಹಾರದ ಪರವಾಗಿ ಆಟವನ್ನು ಆಡಿದ್ರು. ಪ್ರಕೃತಿ ನ್ಯಾಶ್ ಆಟಗಾರರಿಗೆ ದೂರದ ಬೆಂಗಳೂರಿನಲ್ಲಿ ಪ್ರಬಣ್ಣ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಮತ್ತೆ ಸ್ವಸ್ತಿಕ್ 2ನೇ ಬಾರಿ ಬೀಸುವಂತ ಪ್ರಯತ್ನ ಗುಡದ ಹಿಂಭಾಗದಲ್ಲಿ ಸಾಗ್ತಾ ಇದೆ. ರನ್ಔಟ್ ಪ್ರಯತ್ನ ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ನೋಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. 1+1 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೊತ್ತ 14. 4ನೇ ಓವರ್ನ ಚಾಲ್ತಿಯಲ್ಲಿ ಅಮೂಲ್ಯ 5 ಹೋದರೆಗಳ ಆಘಾತವನ್ನು ಕಾಣ್ತಾ ಇರತಕ್ಕಂತ ಪ್ರಭು 11 ಬೆಂಗಳೂರಿನ ತಂಡ. ಮತ್ತೆ ಅತಿಕ್ರಮ ಓಟಗಳು ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದಾವೆ. ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 15. ಆ ಟ್ರ್ಯಾಕ್ ಮೇಲ್ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಗಮನದಲ್ಲಿಟ್ಕೊಳ್ಳಿ. ತಡ ಮೊತ್ತ 16ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 4ನೇ ಓವರ್ನಲ್ಲಿ. ಮತ್ತೆ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವಂತಹ ರಿಸ್ಕೆ ಸೆಂಗಾಲ್ ಅಪಾಯದ ಓಟವನ್ನು ದಾಖಲಿಸಿದ್ರು. 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಮತ್ತೆ ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 17. ನಿನ್ನೆ ವೀರೋಚಿತ ಜಯವನ್ನು ದಾಖಲಿಸಿರ್ತಕ್ಕಂಥ ಮನೋಜ್ ನಾಯರ್ ಅವರ ಒಂದು ನೇತೃತ್ವದ ಕುಂದಾಟ ಬಾಕಿ ಉಳಿತಾ ಇದೆ. ಲಗ್ಲಾನ್ಸ್ ಮಾಡುವಂತಹ ಸುಂದರತೆ ಆಟ. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು.
ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. 19ಕ್ಕೆ ತಲುಪ್ತಾ ಇದೆ. ವಿಶೇಷತೆ ಆಟ. ಪ್ರಶಾಂತ ಪಿಳ್ಳೆ ಸ್ವಲ್ಪ ಮಟ್ಟಿಗೆ ಸ್ಕೂಪ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸಿದ್ದಾರೆ. 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಆ ಟ್ರ್ಯಾಕ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ವೈಟ್ ಕಾರ್ ಅನ್ನು ಶೀಘ್ರದಲ್ಲೇ ತೆರವುಗೊಳಿಸಿ ಪಾರ್ಕಿಂಗ್ ಮಾಡಬಲ್ಲಂತಹ ದ್ವಿಚಕ್ರ ವಾಹನ ಇರಲಿ, ಚತುಚಕ್ರ ವಾಹನ ಇರಲಿ, ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಡಿ, ಗಮನದಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಚತುಚಕ್ರ ವಾಹನಗಳ ಕಾರುಗಳನ್ನು ಶೀಘ್ರಗತಿಯಲ್ಲಿ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ MH04 ZZ0198 ಈ ಒಂದು ಕಾರನ್ನು ಶೀಘ್ರಗತಿಯಲ್ಲಿ ತೆರವುಗೊಳಿಸಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬೈಕ್ಗಳನ್ನು ಆದಷ್ಟು ಮುಂಭಾಗಕ್ಕೆ ಸರಿಸಿಕೊಳ್ಳಿ, ಯಾಕಂತ ಹೇಳಿದ್ರೆ ಅಲ್ಲಿ ಚತುಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಪ್ರವೀಣ ಗೌಡ, ಹೊಸ ಬೌಲರ್ ಕೂಡ. ಹೆಚ್ಚಾಗಿ ಅನುಭವಿಗಳನ್ನೇ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 10 ರಿಂದ 12 ವರ್ಷಗಳ ಕಾಲ ಒಂದು ಹೋರಾಟದ ಪ್ರದರ್ಶನವನ್ನು ನ್ಯಾಶ್ ಬೆಂಗಳೂರಿನ ಆಟಗಾರರು ನೀಡ್ತಾ ಇದ್ರು ಕೂಡ ಕೆಲವು ಬೆರಳೆಣಿಕೆಯಷ್ಟೇ ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಫಹದ್ಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ಕಳೆದ ಋತುವಿನ ಮುಖಾಂತರವಾಗಿ ಬಹುತೇಕ ಶ್ರೀರಂಗಪಟ್ಟಣದ ಪಂದ್ಯಾಕೂಟದ ಮುಖಾಂತರವಾಗಿ ನೀತುಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಸ್ತುತ ಈ ಪಂದ್ಯಾಟದಲ್ಲಿ ಮತ್ತೆ ನೀತುಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನುಳಿದಂತಹ ಪರಿಸ್ಥಿತಿಯಲ್ಲಿ ಎಲ್ಲ ಹಿರಿಯ ಅನುಭವಿ ಆಟಗಾರರನ್ನೇ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನು ನ್ಯಾಶ್ ಬೆಂಗಳೂರಿನ ತಂಡ ಮತ್ತೆ ಮುಂದುವರಿಸ್ತಾ ಇದೆ. ಈ ಬಾರಿ ಪ್ರಕೃತಿ ನ್ಯಾಶ್ ರೂಪದಲ್ಲಿ ಬಹಳ ಶುತಮತೆ ಹೊಡೆತ, ಡಿಪೆಕ್ಷ ಕವರ್ಸಿ ಭಾಗದ ಬಹಳ ಸುಂದರತೆ ಹೊಡೆತ, ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, ಬಹಳಷ್ಟು ಸುರಕ್ಷಿತ ಗ್ಯಾಪ್ ಶಾಟ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 26ಕ್ಕೆ ತಲುಪ್ತಾ ಇದೆ. 26. ಎಷ್ಟು ಬಾಲ್ ಉಳಿತದೆ ಅಷ್ಟು ಪವರ್ ಪ್ಲೇ. ಕೊನೆಯ 3 ನಿಮಿಷಗಳಷ್ಟೇ ಬಾಕಿ ಉಳಿತಾ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಬೀಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ನಟನೇರ ಹೊಡೆತ, ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಈ ಹಿಂದೆ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಮತ್ತೆ 6 ಅನ್ನು ದಾಖಲಿಸ್ತಾ ಇದ್ದಾರೆ. ಪ್ರವೀಣ ಗೌಡ ಸ್ವಲ್ಪ ಮಟ್ಟಿಗೆ ಓವರ್ ಪಿಚ್ ಚೆಂಡನ್ನು ಎಸೆದ್ರು. ತಕ್ಕುದಾದ ಒಂದು ದುಬಾರಿ ಹೊಡೆತಗಳು ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ
32 ಮಾತಡಿ ಪಕ್ಷ ಕವರ್ಸ್ ವಿಭಾಗದಲ್ಲಿ ಮತ್ತೆ ಹೊಡೆತ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಬಹಳ ಶುದ್ಧ ರೀತಿಯೊಂದು ಕ್ಷೇತ್ರ ರಕ್ಷಣೆಯನ್ನು ಫಹದ್ ಮಾಡ್ತಾ ಇದ್ದಾರೆ. ಬೌಂಡ್ರಿ ಅಡ್ಡಾಯಿಸಿದ್ರು. ಕೇವಲ 2 ಓಟಗಳಿಗೆ ಅಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 1 ನಿಮಿಷಗಳ ಆಟ ಬಾಕಿ ಉಳಿತಾ ಇದೆ, ಗಮನದಲ್ಲಿಟ್ಕೊಳ್ಳಿ. ಅಲ್ಲ ಅಂಪೈರ್ಸ್ ಗಮನಿಸಿಕೊಳ್ಳಿ, ಸಮಯ ಮುಕ್ತಾಯ ಆಗಿದೆ. ಸಂಘಟಕರು ಸೂಚನೆ ರವಾನಿಸಿದ್ದಾರೆ. ಅಲ್ಲ ಅಂಪೈರ್ಸ್ ಪಂದ್ಯ ಮುಂದುವರಿಸಿಕೊಳ್ಳಿ. ಬಹಳ ಶೋತಮರ್ತೆ ಹೊಡೆತ ತನ್ನ ಮೂಲಕ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೋದ್ದರಿ ಆಘಾತವನ್ನು ಕಂಡುಕೊಂಡ್ರು. ಅಲ್ಲಿ ಹೊಸ ಬ್ಯಾಟ್ಸ್ಮನ್ ಅಂಗಡಕ್ಕೆ ಬರಬೇಕು. ವಿಳಂಬ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಪ್ರಭು 11 ಹೊಸ ಆಟಗಾರ ಜಾನ್ ಅಂಗಡದ ಒಳ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ.
ತನ್ನ ಮೊತ್ತ 36. ಅಂತಿಮ ಹಂತದ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನ, ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ಒಂದೋಟ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ, 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 6ನೇ ಓವರ್ನ ಬಳಿಕ ತನ್ನ ಮೊತ್ತ 39-40 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಪ್ರಕೃತಿ ನ್ಯಾಶ್. ಆರಂಭಿಕ ಆಟಗಾರರು ಕೂಡ ಅಂಗಣಕ್ಕಿಳಿಬೇಕು. ಈ ಹಂತದ ಮತ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ಅಜಯ್ ರಾವ್ ಮಂಗಳೂರು. ಕುಟುಂಬ ರಜಾದಿನಗಳ, ಪ್ರವಾಸಗಳ, ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ, ಅದೇ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ಗೆ ಸೇರುವ ಸಮಯ. ಜೀವಿಸಿ, ಬದುಕನ್ನು ಹಸನಾಗಿಸಿಕೊಳ್ಳಿ. ಕುಟುಂಬ ರಜಾದಿನಗಳ, ಪ್ರವಾಸಗಳ, ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ, ಅದೇ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ಗೆ ಸೇರುವ ಸಮಯ. ಜೀವಿಸಿ, ಬದುಕನ್ನು ಹಸನಾಗಿಸಿಕೊಳ್ಳಿ. ಕುಟುಂಬ ರಜಾದಿನಗಳ, ಪ್ರವಾಸಗಳ, ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ, ಅದೇ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ಗೆ ಸೇರುವ ಸಮಯ. ಜೀವಿಸಿ, ಬದುಕನ್ನು ಹಸನಾಗಿಸಿಕೊಳ್ಳಿ.
ಕುಟುಂಬ ರಜಾದಿನಗಳ ಪ್ರವಾಸಗಳ ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ, ಅದೇ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ಗೆ ಸೇರುವ ಸಮಯ. ಜೀವಿಸಿ ಬದುಕನ್ನು ಹಸನಾಗಿಸಿಕೊಳ್ಳಿ. ಕುಟುಂಬ ರಜಾದಿನಗಳ ಪ್ರವಾಸಗಳ ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ के पश्चात प्रकृति के कप्तान ने पहले गेंदबाजी करने का फैसला किया. सामने लक्ष्य 40 रनों का और दोनों प्रारंभिक बल्लेबाज प्रकृति की तरफ से मैदान पर उतर चुके हैं. स्वस्तिक और जॉन उस छोर से गेंद, बहुत अच्छी गेंद और इसी के साथ पहला विकेट गिर चुका है. उल्टे हाथ से खेलने के प्रयास में बल्ले का सिरा लेकर विकेट कीपर के हाथ में समा गए. इसी के साथ पहला विकेट गिर चुका है. थैंक यू डीजे, थैंक यू, बहुत बहुत धन्यवाद. तो पहला विकेट गिर चुका है. बैट्समैन स्वस्तिक 0 पर आउट होकर पवेलियन लौट गए. सुनील को पहली सफलता प्राप्त हो चुकी है. अक्षय सीके जिन्होंने पिछले मैच में बहुत कमाल की बल्लेबाजी की थी, वो इस वक्त आ रहे हैं. जिस तरह से विकेट गिरा, स्वस्तिक उल्टे हाथ से पहली गेंद पर खेलने के प्रयास में बल्ले का सिरा दे बैठे. विकेट कीपर बिल्कुल तैयार खड़े थे, उन्होंने गेंद को कैच कर लिया. बहुत कांटे की टक्कर करने का प्रयास इस वक्त चल रहा है. प्रभु 11 बैंगलोर जानती है कि प्रकृति नैश बैंगलोर का प्लस और माइनस क्या है, और इसको देखते हुए सुनील आक्रमण पर उस छोर से ये गेंद शॉट ऑफ लेंथ थी. गेंद को बहुत जबरदस्त तरीके से बहुत कोसों दूर दर्शक दीर्घाओं में जाकर गेंद गिरी. 6 रनों के लिए चैलेंज का जबरदस्त सिक्सर. डीजे तो अक्षय के बल्ले से आते ही उन्होंने जबरदस्त छक्का लगाते हुए इस दबाव को हटा दिया जो पहले विकेट गिरने के पश्चात नैश के ऊपर आ चुका था. थैंक यू, बहुत बहुत धन्यवाद. तो सुनील का आक्रमण जारी है और अक्षय सीके ने आक्रामक छक्का लगाया. उसके पश्चात थोड़ा सा स्टंप्स की सीट पर गेंद जिसको खेलने के प्रयास में थोड़ा बीट हो गए, रन लेने का अवसर नहीं. जबकि उस छोर से अगली गेंद, क्या बेहतरीन स्ट्रोक है, थोड़ा सा पीछे की तरफ अपने आप को ढकेल दिया. सुनील की इस गेंद में लंबाई ज्यादा थी और थोड़ा सा हाफ वाली पर लिया, तिरछा गेंद को कवर के दिशा में ड्राइव कर दिया. बेहतरीन स्ट्रोक था, लेकिन स्ट्रोक के साथ चलने के प्रयास में एक रन जो कि पूरा कर लिया गया. फील्डर एक्स्ट्रा कवर में थोड़ा सा वाइड खड़े थे जब तक वो गेंद को समेट पाते. अक्षय अपने आप को नॉन स्ट्राइकर बना चुके थे और एक रन के साथ रन्स अब बढ़कर पहुंच चुका है 7 पर 1 विकेट के नुकसान पर. उस छोर से गेंद घुमाकर खेलने का प्रयास, चूक गए. शायद लगभग गेंद ज्यादा ऊंची उठी थी जिसकी वजह से अंपायर ने इस अपील को खारिज किया. लेग स्टंप के बाहर शायद स्टंप्स को छोड़कर निकल रही थी. जी हाँ, ऑफ स्टंप के बाहर अंपायर ने कहा और आखिरकार इस अपील को खारिज किया और बैट्समैन अभी सुरक्षित 1 रन चुराकर रन्स बढ़कर पहुंच चुका है 8 पर. दोबारा अक्षय सीके स्ट्राइक एंड पर आ चुके हैं. सुनील आक्रमण पर हैं. अक्षय थोड़ा सा ऑन साइड पर घूमकर खड़े हो जाते हैं, विकेटों को पूरी तरह से कवर कर लेते हैं. उन्होंने इस बार थोड़ा सा आगे निकले, स्टंप्स को छोड़ दिया, बल्ले का मुंह खोलते हुए थोड़ा सा ऊपर ले लिया बल्ले को और गेंद को धीरे से बल्ले पर आते ही हल्के हाथ से सॉफ्ट हैंड से पुश किया गेंद को. जब तक फील्डर गेंद के ऊपर आ जाते, तेज कदमों के साथ 1 रन चुरा लिया और इस 1 रन के साथ ये पहला ओवर समाप्त हो चुका है. सुनील का पहला ओवर एक बहुमूल्य विकेट जो कि
स्वस्तिक को उन्होंने चलता किया, आउट किया। उसके पश्चात अचानक एक जबरदस्त स्ट्रोक लगाया अक्षय सीके ने, उस दबाव के बादल को हटा दिया और फिर सिंगल्स बटोर कर मुझे लगता है कि शायद एक मोमेंटम प्राप्त करने का जो उनका प्रयास था उसमें वो सफल हो गए। पहले ओवर की समाप्ति पर रन्स 9 पर 1 विकेट का नुकसान पर 9 for 1। अक्षय 8 पर खेल रहे हैं, एक जबरदस्त छक्का वो लगा चुके हैं। जॉन ने अभी अपना खाता नहीं खोला है, हालांकि पिछला रन मुझे लगता है कि शायद बाई के रूप में मिला था। और सीके अक्षय स्ट्राइक एंड पर हैं, जॉन नॉन स्ट्राइक एंड पर। गेंदबाजी के लिए इस छोर से बॉलर आ रहे हैं। इत्तेफाक से जॉन गेंदबाजी कर रहे हैं और अब स्ट्राइक एंड पर भी मुझे लगता है कि जॉन आ चुके हैं। जी हाँ, जॉन गेंद करेंगे। जॉन को बहुत दिलचस्प बात है। और जॉन को क्या करेंगे? कमेंटेटर बॉक्स छोर से मुश्किल से 4-5 कदमों का स्टेप निकालते हैं। फुल टॉस गेंद थी, उछालने का प्रयास, लॉन्ग ऑन क्षेत्र में कैच कर लिए गए। जॉन का विकेट लिया। जॉन बड़े खुश हो गए। एक जॉन पवेलियन की और एक जॉन जो कि उत्साह मना रहा है फील्डर के साथ मिलकर। इसी के साथ दूसरा विकेट जो कि गिर चुका है। संदीप किनिया नॉन स्ट्राइक एंड पर और अक्षय सीके स्ट्राइक पर। संदीप हैं, अक्षय सीके नॉन स्ट्राइक एंड पर। क्या कुछ होता है? दूसरा विकेट गिरा। जॉन ने शानदार गेंदबाजी की, हालांकि उस गेंद को लॉन्ग ऑन के ऊपर से उछालने के प्रयास में ज्यादा पावर स्ट्रोक के पीछे नहीं लगा पाए और थोड़ा सा गेम थोड़ा सा स्लो पिच भी मिजाज ऐसा लग रहा है कि गेंद रुक कर आ रही है और उतनी आसानी के साथ गेंद को टाइम करना मुश्किल हो रहा है। इनफील्ड के ऊपर से उछाल दिया, एक और कैच का मौका हो सकता है, लेकिन गेंद टप्पा खाकर बाउंड्री लाइन की दिशा में जा रही है। एक फील्डर ने गेंद को दौड़ते हुए रोक लिया, पीछे की तरफ दूसरे फील्डर की दिशा में थ्रो कर दिया। अच्छा प्रयास है और 2 रन पूरे हुए और 3 गेंदें शेष बची हैं इस ओवर में और 2 रन्स खाते में जोड़ लिए गए। अच्छा, जी हाँ, अच्छी रनिंग रही। इन 2 रनों के साथ बैट्समैन संदीप अपना खाता खोल चुके हैं। संदीप केन्या के लिए गेंद ऑफ स्टंप की लाइन के आसपास थी, जिसको थोड़ा सा बाहर की तरफ निकलने के प्रयास में खेलने का प्रयास किया। बल्ले का अंदरूनी सिरा लगकर गेंद लॉन्ग ऑन क्षेत्र में गई। 1 रन वैसे भी मिलेंगे। इस एक के साथ संदीप का व्यक्तिगत योग 3 पर स्ट्राइक एंड पर अक्षय आ चुके हैं। उनके लिए गेंद, अक्षय बहुत ही फुर्तीले बैट्समैन है और ये गेंद उनके लिए ऑन साइड की दिशा में गेंद को खेल दिया। थोड़ा सा स्टेप आउट करना चाहते थे, रूम बनाकर खेलना चाहते थे, उसको देखते हुए जॉन ने गेंद को थोड़ा और अंदर की तरफ कर दिया। एडजस्टमेंट करते हुए थोड़ा सा कदमों को पीछे ले गए और ऑन साइड की दिशा में कलाई के सहारे से गेंद को खेल दिया जब तक फील्डर गेंद को फील्ड कर पाते। 1 रन अक्षय सीके पूरा कर चुके हैं। स्ट्राइक एंड पर दोबारा बैट्समैन संदीप आ चुके हैं। उनके लिए गेंद ऑन साइड पर, बहुत जबरदस्त स्ट्रोक बाउंड्री लाइन की दिशा में जारी है। जी हां, दर्शक दीर्घाओं में गई। 6 रनों के लिए शानदार चैलेंज का सिक्सर। दो ओवर समाप्त। 2 ओवर में 20 रन, 2 विकेटों के नुकसान पर प्रकृति नैश बैंगलोर अपने उस जीत की राह को मुझे लगता है कि आसानी से पार करना चाहता है। जीत को बरकरार रख रहा है। शानदार बल्लेबाजी इस वक्त चल रही है। 2 विकेटों के नुकसान के पश्चात भी दोनों बैट्समैन बहुत विश्वसनीय बल्लेबाजी कर रहे हैं। 20 रन बना चुके हैं। 20 for the loss of 2 wickets, I repeat 20 for 2। हर ओवर के पश्चात, हर रन के पश्चात रन को दोहराया जाता है, कृपया थोड़ा सा सुन लें। 20 रन 2 विकेटों के नुकसान पर बन चुके हैं। लक्ष्य है 40 रनों का, अगर मैं गलत ना हूं तो। जी हां, अभी और 20 रनों की दरकार है, जबकि ओवर्स बचे हैं 24 गेंदों में 20 रनों की दरकार। क्या होता है प्रभु 11 के पास? क्या ऑप्शंस बचा है? वह कौन सा गेंदबाजी में कितनी गहराइयां हैं, देखने वाली बात होगी। अब कौन सा गेंदबाज आक्रमण पर आएगा?
प्रदीप आ रहे हैं इस छोर से, कमेंटेटर बॉक्स छोर से, वो बिल्कुल उनके पीछे कैमरामैन उस बड़े स्टैंड पर तैनात है और सवेरे से कैप्चर करते हुए एक तरह से तपस्या ही कही जा सकती है, क्योंकि एक बार जब मंच पर ऊपर चढ़ जाएं तो पूरी तरह से सवेरे से रात तक उनको कैप्चर करना पड़ता है। अगर कोई पार्टनर हो तो बीच में वो शायद ब्रेक ले सकते हैं। उस छोर से राउंड विकेट, ये गेंद ऑन साइड पर बहुत खूबसूरत स्ट्रोक है, कोई मौका नहीं किसी फील्डर को हिलने तक का। गेंद बाउंड्री लाइन के बाहर गई, लॉन्ग लेग के बाहर। 4 रनों के लिए शानदार चैलेंज का चौका। अक्षय जैसे बैट्समैन को शॉर्ट ऑफ लेंथ गेंद मिडल और लेग स्टंप की लाइन पर बस इंतजार कर रहे थे, सिर्फ करना यही था कि गेंद को घुमाकर दिशा भर देना था। बहुत खूबसूरती के साथ उन्होंने गेंद को लॉन्ग लेग क्षेत्र में खेल दिया। अच्छी गेंद। इस बार प्रदीप ने थोड़ी सी चतुराई बरती, सावधानी बरती, उन्होंने गेंद को ऑफ स्टंप के बाहर कर दिया। जानते हैं कि अक्षय ऑन साइड पर बहुत मजबूती के साथ खेलते हैं। दिशा बदलते हुए उन्होंने गेंद को ऑफ स्टंप के बाहर का रास्ता पकड़ लिया और इस बार बैट्समैन थोड़े से चूक गए, बीट हो गए। राउंड विकेट। उस छोर से गेंद, क्या बात है, बेहतरीन स्ट्रोक। थोड़ा सा पीछे हट गए, शॉर्ट ऑफ गुड लेंथ थी, पीछे हटकर बल्ले का मुंह खोलते हुए गेंद को ड्राइव कर दिया कवर क्षेत्र में और एक रन आसानी के साथ लेने का अवसर। स्ट्राइक रोटेट हो चुका है, इसी के साथ रन्स बढ़कर अब पहुंच चुका है 25 पर 2 विकेटों के नुकसान पर 25 for 2, यानी कि अभी और 15 रनों की दरकार है, आवश्यकता है इस मैच को जीतने के लिए। ऑन साइड पर घुमाकर उछाल कर खेल दिया, हवा में तैर रही है गेंद, फील्डर ने मिड विकेट में आकर कैच कर लिया और इसी के साथ संदीप आउट हो गए। तो संदीप आउट होकर पवेलियन लौट गए। तीसरा विकेट गिर चुका है। सारे फील्डर्स उत्साह मना रहे हैं, लेकिन मुझे लगता है कि अभी और परिश्रम करना होगा इस मैच को अगर जीतना है प्रभु 11 को, क्योंकि अभी सशक्त बल्लेबाजी का क्रम प्रकृति नैश बैंगलोर रखता है। तो अभी और 2-4 विकेट अगर प्राप्त हो सकते हैं तो शायद राह बनेगी, लेकिन क्या ऐसा संभव है, देखने वाली बात होगी। एक छोर पर अभी भी बैट्समैन सीके बल्लेबाजी कर रहे हैं, अक्षय सीके, और शानदार बल्लेबाजी उन्होंने की। अब तक एक बेहतरीन छक्का और एक खूबसूरत चौका वो लगा चुके हैं। नया बैट्समैन नीतू आ चुके हैं। ये गेंद बहुत खूबसूरत स्ट्रोक है, बहुत धीमी गति से टप्पा खाने के बाद उछल कर आई, नॉन स्ट्राइक एंड की दिशा में थ्रो हुआ, लेकिन विफल गया। बैट्समैन तेज कदमों के साथ दूसरा रन बटोर चुके हैं। शॉर्ट ऑफ लेंथ गेंद ऑफ स्टंप के बाहर आसानी से खेला जा सकता था, मौका दिया बैट्समैन को कि वो आसानी के साथ गेंद को खेल दें, और प्लेसमेंट के साथ फील्डर काफी डीप में कवर में मौजूद हैं, बस प्लेस भर करना था, ज्यादा स्ट्रोक के पीछे ताकत नहीं लगाया। 2 रन आसानी के साथ बटोर लिए और कुल योग बढ़ चुका है। राउंड विकेट थी गेंद और पूर्वानुमान पूरी तरह से सही नहीं था। फ्रंट फुट पर आधे अधूरे मन से विश्वसनीय स्ट्रोक नहीं था। गेंद को डिफेंस करना चाहते थे फ्रंट फुट पर, लेकिन बल्ले का सिरा लेकर गई, भाग्यशाली रहे, फील्डर की दिशा में गई, टप्पा खाने के बाद लुढ़कती हुई। 1 रन लेने का अवसर, इसी के साथ ओवर समाप्त हो चुका है। 3 ओवर की समाप्ति पर रन्स बन चुके हैं 28, 3 विकेटों के नुकसान पर 28 for 3। आप देख रहे हो चैलेंज ट्रॉफी 2022, राष्ट्रीय स्तर की एक क्रिकेट श्रृंखला जो कि बड़े पैमाने पर बनाई गई है गांधी मैदान पर कुंदापुर के, जिसमें ढेरों दर्शक मौजूद हैं। और मुझे लग रहा है कि दोपहर के पश्चात शाम में बहुत दर्शकों की तादाद बढ़ेगी और इस क्रिकेट श्रृंखला को 4 चांद लगेंगे। प्रताप आक्रमण पर आ रहे हैं इस छोर पर, और प्रताप कितना असर दिखा पाएंगे, क्योंकि अभी 3 ओवर शेष बचे हैं, यानी कि 18 गेंदों का खेल अभी शेष बचा है। 18 गेंदों का खेल शेष बचा है, 12 रनों की दरकार है। 12 रन्स टू गेट इन रिमेनिंग 18 बॉल्स। 18 गेंदों में 12 रनों की दरकार। तो एक तरह से पलड़ा प्रकृति नैश बैंगलोर का मजबूत है। प्रभु 11 बैंगलोर को अभी
परिश्रम करना होगा। 2-4 विकेट्स और मिलते हैं तो शायद बात बनेगी। रनों पर किस तरह से अंकुश लगा पाएंगे। शॉट ऑफ लेंथ है ऑन साइड पर, खूबसूरत स्ट्रोक लेकिन प्लेस नहीं कर पाए फील्डर के दिशा में और इसी के साथ कैच कर लिए गए। एक और विकेट। तो नीतू आउट होकर पवेलियन लौट गए। अक्षय सीखे 15 के व्यक्तिगत योग पर अभी भी बल्लेबाजी कर रहे हैं और उनका साथ देने के लिए नए बल्लेबाज का आगमन। 12 रनों की दरकार। शॉट ऑफ गुड लेंथ थी, टप्पा खाकर अचानक उछली और उस उछाल को कवर करते हुए ऑन साइड पर बहुत आक्रामक तरीके से प्रहार किया था बैट्समैन नीतू ने, लेकिन प्लेस नहीं कर पाए गेंद को। इतना समय ही नहीं था क्योंकि थोड़ा सा ऑन दी ऑफ खेला गया स्ट्रोक था, उसको प्लेस करना इतना आसान नहीं था और गेंद हवा में तैरती हुई बिल्कुल वाइडिश मिड विकेट डीप में गई। जहां पर फील्डर तैनात थे उन्होंने गेंद को कैच कर लिया। इस छोर से ये गेंद प्रताप आक्रमण पर और स्ट्राइक एंड पर प्रशांत स्ट्राइक एंड पर ऑन द विकेट। ये गेंद बहुत जबरदस्त स्ट्रोक और सीमा रेखा के ऊपर से गेंद गई गली डीप में। 6 रनों के लिए पलटकर उल्टे हाथ से खेला गया स्ट्रोक और इस छक्के के प्रायोजक हैं चैलेंज ट्रॉफी 2022 डीजे। प्रशांत कुट्टी बहुत जबरदस्त आक्रामक स्ट्रोक के साथ आगाज है कि अब और धुआंधार पटाखेदार बल्लेबाजी होगी। बैकफुट पर गए, क्या खूबसूरत स्ट्रोक है, कदमों का सही इस्तेमाल और जो मोमेंट वो रिफ्लेक्शन दिखा रहे हैं बहुत खूबसूरती के साथ, सीधा तेजी के साथ गेंद के ऊपर आ रहे हैं। जल्दी ही अपने फुटवर्क का इस्तेमाल करते हुए थोड़ा सा पीछे की तरफ हट गए, देखा कि गेंद में थोड़ा सा उछाल है, उस उछाल को कवर करते हुए गेंद को कवर क्षेत्र में ड्राइव कर दिया, तेजी के साथ 1 रन पूरा कर लिया। ओवर द विकेट ये गेंद अक्षय बार बार थोड़ा सा रूम बनाने का प्रयास कर रहे हैं लेकिन इस बार आक्रामक स्ट्रोक नहीं खेला। देखा कि गेंद थोड़ा ऊपर की तरफ आ रही है, उछाल को कवर किया उन्होंने, गेंद को बल्ले का ऊपरी हिस्सा देकर बल्ले का मुंह खोलते हुए प्लेसमेंट के साथ धीरे से पुश भर कर दिया। जब तक फील्डर गली के गेंद तक पहुंच पाते अक्षय अपना छोर बदल चुके हैं। 1 रन और यानी कि अभी और 4 रनों की दरकार। ये गेंद को खेलने का प्रयास जिसमें अंदरूनी सिरा लगकर गेंद वहीं पर रह गई। गेंदबाज ने खुद आकर गेंद को संभाल लिया। प्रताप ने रन नहीं मिलेंगे, रन्स मुझे लगता है कि आसानी के साथ बन रहे हैं। ओवर द विकेट इस छोर से प्रताप की गेंद उल्टे हाथ से गेंद को खेल दिया, कोई नहीं रोक पाएगा। गेंद बिल्कुल उस एड पर जाकर लगी। 6 रनों के लिए आक्रामक चैलेंज का ये सिक्सर। इस छक्के के साथ ही प्रकृति नश बैंगलोर ने इस मैच को जीत लिया है शानदार तरीके से 6 विकेटों से। बहुत बहुत अभिनंदन, कांग्रेचुलेशंस, बधाई। उस मंच पर प्रशांत शिवनारायण आयताल कृपया ध्यान दें, पुरुषों को मैन ऑफ द मैच का पुरस्कार बड़े मंच पर दिया जाएगा।